ಗಮನಿಸಿ ಸತೀಶ್ ಜಾರಕಿಹೊಳಿ ಅವರು 30 ನಿಮಿಷ ಚೆಕ್ ಮಾಡಬೇಕು. ನಾನು ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಟ್ಟ ತಕ್ಷಣವೇ ನಾನು ಟ್ವೀಟ್ ಮಾಡಿದ್ದೆ. ಇಲ್ಲಿ MLA ಎಲೆಕ್ಷನ್ ಆದಾಗ 136 ಸ್ಥಾನ ಬಂದು ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿದ ಮೇಲೆ MP ಚುನಾವಣೆಗಿಂತ ಮುಂಚೆ ಮತಪಟ್ಟಿಯನ್ನು ಪರಿಶೀಲನೆ ಮಾಡಿದ್ದು ಇದೇ ಸರ್ಕಾರ ಅಲ್ವಾ? ಇದೇ ಟೀಚರ್ಗಳು ಇದೇ BLOಗಳು ಸೇರಿಕೊಂಡು ಅವತ್ತು ಮತ ಪರಿಷ್ಕರಣೆ ಮಾಡಿದ್ದಾರೆ. ಅವರು ಯಾವುದೇ ಟೀಚರ್ಗಳಾಗಲಿ ಮತಪಟ್ಟಿ ಮಾಡೋಂಥವ್ರು ಯಾರು ಕೇಂದ್ರ ಸರ್ಕಾರದ ಅಥವಾ ಚುನಾವಣಾ ಆಯೋಗದ ನೇರ ಹಿಡಿತದಲ್ಲಿ ಯಾರೂ ಇಲ್ಲ. ಅಥವಾ ಚುನಾವಣಾ ಆಯೋಗ ಬಂದು ನೀನು ಇವ್ರನ್ನ ಸೇರಿಸು ಇವ್ರನ್ನ ಬಿಡು ಅಂತ ಎಲ್ಲೂ ಹೇಳೋದಿಲ್ಲ. ಇದು ಬಂದು ಹೇಳಿದ್ದು ಒಂದು ಬಾಲಿಶ ಹೇಳಿಕೆ ಅಂತ ನಾನು ಅವತ್ತೇ ಕೊಟ್ಟಿದ್ದೆ. ಅದನ್ನು ರಾಜಣ್ಣವರು ಪಾಪ ಭಾಳ ನೇರ ನುಡಿ ಯಾವುದು ಯಾವಾಗೂ ಕೂಡ ಅವರು ಮನಸ್ಸು ಬಿಚ್ಚಿ ಹೇಳಿದರು, ನಮ್ಮ ಸರ್ಕಾರನೇ ಈ ಮತಪಟ್ಟಿಯನ್ನು ಮಾಡೋಂಥ ಸಂದರ್ಭದಲ್ಲಿ ಇದು ಕಾಣಲಿಲ್ವ ಅಂತ ಕೇಳಿದರು. ಅಂದರೆ ಅದು ಅವ್ರಿಗೆ ತಪ್ಪಾಗಿ ಕಂಡಿದೆ. ಅಂದರೆ ಸತ್ಯವನ್ನು ಮರೆಮಾಚುವಂಥದ್ದು. ಮತ್ತು ಈಗ ರಾಜಣ್ಣ ಪ್ರಜಾಪ್ರಭುತ್ವಕ್ಕೆ ಕಾಂಗ್ರೆಸ್ನವ್ರು ಹೇಳ್ತಾರಲ್ಲ, ಪ್ರಜಾಪ್ರಭುತ್ವ ಅಂತ ಹೇಳಿಕೊಂಡು ಪ್ರಜಾಪ್ರಭುತ್ವಕ್ಕೆ BJPಯವರು ಬೆಲೆ ಕೊಡಲ್ಲ ಅಂಥೇಳಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಸಚಿವ ತನ್ನ ನುಡಿಗಳನ್ನು ಹೇಳಿದ್ದಕ್ಕೆ ಅವ್ರನ್ನ ಇವತ್ತು ರಾಜಕೀಯವಾಗಿ ಅದರಲ್ಲೂ ವಿಶೇಷವಾಗಿ ಒಬ್ಬ ದಲಿತ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಒಬ್ಬ ಮಂತ್ರಿಯನ್ನು ಹೀನಾಯವಾಗಿ ವಜಾಗೊಳಿಸಿದಾರಲ್ಲ, ಅದು ಆ ಇಡೀ ಸಮುದಾಯಕ್ಕೆ ಮಾಡಿದಂಥ ಒಂದು ದೊಡ್ಡ ಅಪಮಾನ ಮತ್ತು ದ್ರೋಹ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಗಮನಿಸಿ ಸತೀಶ್ ಜಾರಕಿಹೊಳಿ ಅವರು 30 ನಿಮಿಷ ಚೆಕ್ ಮಾಡಬೇಕು. ನಾನು ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಟ್ಟ ತಕ್ಷಣವೇ ನಾನು ಟ್ವೀಟ್ ಮಾಡಿದ್ದೆ. ಇಲ್ಲಿ MLA ಎಲೆಕ್ಷನ್ ಆದಾಗ 136 ಸ್ಥಾನ ಬಂದು ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿದ ಮೇಲೆ MP ಚುನಾವಣೆಗಿಂತ ಮುಂಚೆ ಮತಪಟ್ಟಿಯನ್ನು ಪರಿಶೀಲನೆ ಮಾಡಿದ್ದು ಇದೇ ಸರ್ಕಾರ ಅಲ್ವಾ? ಇದೇ ಟೀಚರ್ಗಳು ಇದೇ BLOಗಳು ಸೇರಿಕೊಂಡು ಅವತ್ತು ಮತ ಪರಿಷ್ಕರಣೆ ಮಾಡಿದ್ದಾರೆ. ಅವರು ಯಾವುದೇ ಟೀಚರ್ಗಳಾಗಲಿ ಮತಪಟ್ಟಿ ಮಾಡೋಂಥವ್ರು ಯಾರು ಕೇಂದ್ರ ಸರ್ಕಾರದ ಅಥವಾ ಚುನಾವಣಾ ಆಯೋಗದ ನೇರ ಹಿಡಿತದಲ್ಲಿ ಯಾರೂ ಇಲ್ಲ. ಅಥವಾ ಚುನಾವಣಾ ಆಯೋಗ ಬಂದು ನೀನು ಇವ್ರನ್ನ ಸೇರಿಸು ಇವ್ರನ್ನ ಬಿಡು ಅಂತ ಎಲ್ಲೂ ಹೇಳೋದಿಲ್ಲ. ಇದು ಬಂದು ಹೇಳಿದ್ದು ಒಂದು ಬಾಲಿಶ ಹೇಳಿಕೆ ಅಂತ ನಾನು ಅವತ್ತೇ ಕೊಟ್ಟಿದ್ದೆ. ಅದನ್ನು ರಾಜಣ್ಣವರು ಪಾಪ ಭಾಳ ನೇರ ನುಡಿ ಯಾವುದು ಯಾವಾಗೂ ಕೂಡ ಅವರು ಮನಸ್ಸು ಬಿಚ್ಚಿ ಹೇಳಿದರು, ನಮ್ಮ ಸರ್ಕಾರನೇ ಈ ಮತಪಟ್ಟಿಯನ್ನು ಮಾಡೋಂಥ ಸಂದರ್ಭದಲ್ಲಿ ಇದು ಕಾಣಲಿಲ್ವ ಅಂತ ಕೇಳಿದರು. ಅಂದರೆ ಅದು ಅವ್ರಿಗೆ ತಪ್ಪಾಗಿ ಕಂಡಿದೆ. ಅಂದರೆ ಸತ್ಯವನ್ನು ಮರೆಮಾಚುವಂಥದ್ದು. ಮತ್ತು ಈಗ ರಾಜಣ್ಣ ಪ್ರಜಾಪ್ರಭುತ್ವಕ್ಕೆ ಕಾಂಗ್ರೆಸ್ನವ್ರು ಹೇಳ್ತಾರಲ್ಲ, ಪ್ರಜಾಪ್ರಭುತ್ವ ಅಂತ ಹೇಳಿಕೊಂಡು ಪ್ರಜಾಪ್ರಭುತ್ವಕ್ಕೆ BJPಯವರು ಬೆಲೆ ಕೊಡಲ್ಲ ಅಂಥೇಳಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಸಚಿವ ತನ್ನ ನುಡಿಗಳನ್ನು ಹೇಳಿದ್ದಕ್ಕೆ ಅವ್ರನ್ನ ಇವತ್ತು ರಾಜಕೀಯವಾಗಿ ಅದರಲ್ಲೂ ವಿಶೇಷವಾಗಿ ಒಬ್ಬ ದಲಿತ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಒಬ್ಬ ಮಂತ್ರಿಯನ್ನು ಹೀನಾಯವಾಗಿ ವಜಾಗೊಳಿಸಿದಾರಲ್ಲ, ಅದು ಆ ಇಡೀ ಸಮುದಾಯಕ್ಕೆ ಮಾಡಿದಂಥ ಒಂದು ದೊಡ್ಡ ಅಪಮಾನ ಮತ್ತು ದ್ರೋಹ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ.